ನೋಡಿ ನಾನು ಬಂದಿದ್ದೀನಿ ಅಮೆಜಾನ್ಗೆ. ಇಲ್ಲಿ ಡಾಕಲ್ಲಿ ಹಾಕಿರೋ ತೋರಿಸ್ತೀನಿ ನೋಡಿ. ಹಿಂಗೆ ನಾವು ಡಾಕಲ್ಲಿ ಹಾಕ್ಬೇಕು. ಹಿಂಗೆ ಡಾಕಲ್ಲಿ ಹಾಕ್ಬಿಟ್ಟು ಅವರು ಅಮೆಜಾನಲ್ಲಿ ಅವರು ನಮ್ಗೆ ಬಂದಿರೋ ಸ್ಟಾಕಲ್ಲಿ ಇಳಿಸ್ಕೊತಾರೆ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಕಾಫಿ ಎಲ್ಲ ಆಯ್ತಾ ಎಲ್ರದ್ದು? ಇವತ್ತು ನಮ್ಮ ಗಾಡಿ ಲೋಡ್ ಆಗಿರೋದು ಹೊಸಕೋಟೆ ಅಮೆಜಾನು. ಹೊಸಕೋಟೆ ಅಮೆಜಾನ್ ಅನ್ನೋಕ್ಕಿಂತ ನರಸಾಪುರ ಅಂತ ಹೇಳ್ಬೋದು, ಏಕೆಂದರೆ ಕೋಲಾರ ಕಡೆ ಹೋಗ್ತೀವಲ್ವ, ಆ ಸೈಡ್ ಬರುತ್ತೆ ನರಸಾಪುರ ಅಮೆಜಾನು. ಸೊ ಅಲ್ಲಿಗೆ ಲೋಡ್ ಆಗಿದೆ. ಇವಾಗ ಅಲ್ಲಿಗೆ ನಾನು ಲೋಡ್ ಮಾಡ್ಕೊಂಡು ಹೊರಟಿದ್ದೀನಿ. ಅಮೆಜಾನ್ಗಳಲ್ಲಿ ಹೆಂಗೆ ಅಂತಂದರೆ ಈ ಥರ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಈ ಟೈಮ್ಗೆ ಇಷ್ಟಿಷ್ಟು ಟೈಮ್ ಅಂತ. ಇಲ್ಲ ಬೆಳಿಗ್ಗೆ 10 ಗಂಟೆ ಜೈ ಶ್ರೀರಾಮ್ ಅಪಾಯಿಂಟ್ಮೆಂಟು ಈ ಟೈಮಿಂಗ್ಸ್ ಪ್ರಕಾರ ಮಾಡ್ತಾರೆ. ನಮ್ಗೆ ಇಷ್ಟು ಟೈಮಿಂಗ್ ಅಂತ ಕೊಟ್ಟಿರ್ತಾರೆ ಅಮೆಜಾನಲ್ಲಿ. 11 ಗಂಟೆ ಅಂತ ಇದ್ರೆ 11 ಗಂಟೆಗೆ, 12 ಗಂಟೆ ಅಂತ ಇದ್ರೆ 12 ಗಂಟೆ, ಈ ಥರ ಟೈಮಿಂಗ್ ಇರುತ್ತೆ. ಆ ಟೈಮ್ ಒಳಗಡೆ ನಾವು ಹೋಗ್ಬೇಕು. ಈಗ 10 ಗಂಟೆ ಕೊಟ್ಟರು, ನಾವು 9:30, 9 ಗಂಟೆ ಹೀಗಿರಬೇಕು. ಈಗ ಯಾವ ಗಾಡಿಗಳಿಲ್ಲಪ್ಪ ಬೆಳಿಗ್ಗೆ, ಇನ್ನು 9 ಗಂಟೆದ ಗಾಡಿಗಳು ಯಾವ ಬಂದಿಲ್ಲ, 9 ಗಂಟೆ ಅಪಾಯಿಂಟ್ಮೆಂಟೇ ಇಲ್ಲ, ನಮ್ಮದೇ ಇರೋದು ಅಂತ ಅಂದರೆ ಅವಾಗ ನಮ್ಮ ಗಾಡಿಗಳನ್ನ ಕರೆಸ್ತಾರೆ. ಅವಾಗ ಬೇಗ ಹೋದಷ್ಟು ನಮಗೆ ಬೆನಿಫಿಟ್ಟು. ನಾವೇನಾದರೂ ಅಪಾಯಿಂಟ್ಮೆಂಟ್ ಟೈಮ್ ಮೀರ್ಬಿಟ್ಟು ಹೋಗ್ಬಿಟ್ವಿ ಅಂತ ಅಂದರೆ ಏನು ಮಾಡ್ತಾರೆ ಅಂದರೆ ಎಲ್ಲ ಗಾಡಿಗಳು ಮುಗಿಸ್ಬಿಟ್ಟು, ಈಗ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಮಾಡಿರ್ತಾರೆ, ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ 3 ಗಂಟೆ, 2 ಗಂಟೆ, 5 ಗಂಟೆ ಅಂತ. ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ ನಾವೇನಾದರೂ ಟೈಮ್ ಲೇಟಾಗಿ ಬಂದುಬಿಟ್ವಿ ಅಂದರೆ. ಅದಕ್ಕೆ ನಾವು ಯಾವಾಗ್ಲೂ ಟೈಮ್ನ ಫಾಲೋ ಮಾಡಬೇಕು. ಟೈಮ್ ಸೆನ್ಸ್ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಜವಾಬ್ದಾರಿ, ನಾವು ಇಷ್ಟು ಗಂಟೆ ಅಂತ ಇದ್ರೆ ಅಷ್ಟು ಗಂಟೆ ಒಳಗೆ ನಾವು ರೀಚ್ ಆಗಬೇಕು. ನಾವು ಯಾವಾಗಲೂ ಬೇಗನೆ ಇರಬೇಕು. ಈಗ ನೋಡಿ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನಾವು ಹೇಳ್ತೀವಿ 4 ಗಂಟೆ 4:15 ನಾವು ಎದ್ಬಿಡ್ತೀವಿ ನಾವು. ಹಂಗೆ ನಾವು ಎಲ್ಲರೂ ಅಷ್ಟೇನೆ ಬೆಳಿಗ್ಗೆ ಬೇಗ ಎದ್ದೊಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾವುದೋ ಒಂದು ಗಾಡಿ ನಾಯಿ ಮೇಲೆ ಹೊಡ್ಕೊಂಡು ಹೋಗ್ಬಿಟ್ಟಿದೆ. ಕೆಲವ್ರಂತೂ ಇದೇನಂತ ಹುಟ್ಟಿರ್ತಾರೋ ಗೊತ್ತಿಲ್ಲಪ್ಪ, ಆ ಚಿಕ್ಕ ನಾಯಿ ಮರಿಗಳ ಮೇಲೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ರೋಡಲ್ಲಿ ಬೀದಿ ನಾಯಿಗಳು ಇದ್ದೇ ಇರ್ತವೆ. ನಾವು ಹತ್ಲ ಎಲ್ಲ ಕಡೆ ಕಣ್ಣು ಹಾಯಿಸ್ಬೇಕು. ತುಂಬ ವೇಗವಾಗಿ ಹೋಗೋದನ್ನ ನಾವು ಅವಾಯ್ಡ್ ಮಾಡಬೇಕು. ತುಂಬ ಸ್ಪೀಡಾಗಿ ಹೋಗ್ಬಿಡ್ತಾರೆ ತುಂಬ ಜನ. ಇವೆಲ್ಲ ನಾವು ಮಾಡಬಾರ್ದು. ಪಾಪ ಅವಕ್ಕೂ ಜೀವ ಇರುತ್ತೆ, ನಮ್ಮ ಥರ ಬದುಕಬೇಕಂತ ಅದಕ್ಕೂ ಇರುತ್ತೆ. ನಾವು ಈ ಥರ ಮಾಡಿದ್ರೆ ಹೆಂಗೆ ಹೇಳಿ? ಪ್ರಾಣಿ ಹಿಂಸೆ ಮಹಾಪಾಪ, ಅದನ್ನು ಮಾಡಬಾರ್ದು. ನಾಯಿಗಳ ಮೇಲೆ ನಾಯಿಗಳ ಮೇಲೆ ಚಕ್ರ ಹಡ್ಸ್ಕೊಂಡು ಹೋಗ್ಬಿಡೋದು, ಇವೆಲ್ಲ ನಾವು ಮಾಡಬಾರ್ದು. ನಾನು ತುಂಬ ಕಡೆ ನೋಡ್ತಾ ಇರ್ತೀನಿ, ಹೈವೇಲಂತೂ ಬಿಡಿ, ಮಾತಾಡಂಗಿಲ್ಲ ಅವುಗಳನ್ನ. ಹೈವೇಗಳಲ್ಲಂತೂ ಈ ಗಾಡಿಗಳು ಏನು ಎತ್ತಲ ಮಾಡಲ್ಲ, ಸುಮ್ಮನೆ 80, 90, 100 ಈ ಸ್ಪೀಡಾಗಿರ್ತಾರೆ. ಈ ಟಿಪ್ಪರ್ ಗಾಡಿಗಳು ಅಷ್ಟೇನೇನೆ, ಲೋಡ್ ಇರುತ್ತೆ, ಲೋಡ್ ಇದ್ರೂ ಅವ್ರು ಸ್ಲೋವಾಗಿ ಹೋಗಲ್ಲ. ಅವರು ಹೋಗೋದೇ 70, 80 ಲೋಡಲ್ಲಿನೂ. ಇನ್ನು ಮಿಕ್ತರ ಈ ಕಾರ್ನವ್ರು ಬಿಡ್ತಾರ, ಅವರು ಒಂದು 120, 150, 180 ಇರ್ತಾರೆ. ರೋಡ್ ಅಂತಂದ್ಮೇಲೆ ಗಾಡಿಗಳು ಪಾಪ ನಾಯಿಗಳು ಬರ್ತೈತೆ. ನಾವು ಸ್ವಲ್ಪ ನಿಧಾನಕ್ಕೆ ಹೋದ್ರೆ ಏನಾಗುತ್ತೆ, ಅವ್ರಿಗೆ ಅರ್ಜೆಂಟು, ಅದೇನು ಅರ್ಜೆಂಟೋ ಗೊತ್ತಿಲ್ಲ. ಈ ಆಂಬುಲೆನ್ಸ್ಗಳಿಗಿಂತ ಇವ್ರಿಗೆ ಅರ್ಜೆಂಟ್ ಜಾಸ್ತಿ ಇರುತ್ತೆ. ಯಾರಾದರೂ ಸ್ಲೋ ಹೋದ್ರೆ ಸಾಕು, ಅವ್ರನ್ನ ಹಿಂದೆ ಹೋಗ್ಬಿಟ್ಟು ಆರಾಮ್ ಮಾಡ್ಬಿಡೋದು, ಹಿಂಗ್ ಅಂತ.
ಆರಾಮ್ ನೋಡ್ಬಿಟ್ಟು ಸೈಡ್ ಕೊಡ್ಸಂಗೆ ಮಾಡೋದು. ಇವ್ರಿಗೆ ಅರ್ಜೆಂಟ್ ಇರುತ್ತೆ. ಅದೇನು ಅರ್ಜೆಂಟು ಏನು ಕತೆನೋ ನಮಗೆ ಗೊತ್ತಿಲ್ಲಪ್ಪ. ಒಂದು ಮನುಷ್ಯ ಈಗೋ ಬಿಡ್ಬೇಕು. ಈಗೋ ಬಿಟ್ರೆ ಅವನು ಉದ್ಧಾರ ಆಗ್ತಾನೆ. ಈಗೋ ಬಿಡ್ಲಿಲ್ಲ ಅಂದ್ರೆ ಅವನು ನಾಶವಾಗಿ ಹೋಗ್ತಾನೆ. ಅದು ದುರಹಂಕಾರ ಜನಗಳಿಗೆ ಕೆಲವ್ರಿಗೆ ಇದೆ, ಒಂದು ಸ್ವಲ್ಪ ಜನಕ್ಕೆ. ಅದು ಹೆಂಗೆ ಅಂತ ಅಂದ್ರೆ ನಾನೇ ಹೋಗ್ಬೇಕು, ಅವನೇ ಹಿಂದೆ ಒಬ್ಬರ್ಬೇಕು, ಹಂಗೆ ನಾನೇ ಎಲ್ಲರಿಗಿಂತ ಮುಂದೆ ಇರಬೇಕು, ನನ್ನ ಮುಂದೆ ಯಾರು ಇರಬಾರ್ದು, ಇದೊಂದು ಇರುತ್ತೆ ಜನಗಳಿಗೆ. ಇದು ಮನುಷ್ಯನಿಗೆ ಒಳ್ಳೇದಲ್ಲ. ಇದು ದಯವಿಟ್ಟು ರೋಡಲ್ಲಿ ಹೋಗ್ಬೇಕಾದ್ರೆ ಅಕ್ಕಪಕ್ಕ ನೋಡ್ಕೊಂಡು ನಿಧಾನಕ್ಕೆ ಓಡಿಸಿ. ಇಂಥ ರೋಡ್ಗಳಲ್ಲಂತೂ ಆರಾಮಾಗಿ ನಿಧಾನಕ್ಕೆ ಹೋಗ್ಬೇಕು. ಯಾಕೆಂದ್ರೆ ರಸ್ತೆ ದಾಟ್ತಿರ್ತಾರೆ ಜನಗಳು, ಆಮೇಲೆ ನಾಯಿಗಳು ಹೋಗ್ತಾ ಇರ್ತವೆ. ಆರಾಮ್ ಮಾಡಬೇಕು, ನಿಧಾನ ಸ್ಲೋ ಮಾಡಬೇಕು. ನಾವು ಯಾವ ರೋಡಲ್ಲಿ ಎಲ್ಲೋ ಹೆಂಗೆ ಹೋಗ್ಬೇಕು, ಎಷ್ಟು ಸ್ಪೀಡಾಗಿ ಹೋಗ್ಬೇಕು, ಇದನ್ನು ಫಸ್ಟ್ ತಿಳ್ಕೋಬೇಕು. ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದೆ, ಗೇರ್ ಕ್ಲಚ್ ತೊಳೆದ್ಬಿಟ್ಟು ಗೇರ್ ಹಾಕಿ ಗಾಡಿ ಮುಂದಕ್ಕೆ ಮೂವ್ ಮಾಡಿದೆ ಅನ್ನೋದಲ್ಲ. ಹೈವೇಲಿ ಎಷ್ಟು ಸ್ಪೀಡಾಗಿ ಹೋಗ್ಬೇಕು, ಆಮೇಲೆ ಇಂಥ ರೋಡಲ್ಲಿ ಎಷ್ಟು ಸ್ಪೀಡಾಗಿ ಹೋಗ್ಬೇಕು, ಇವೆಲ್ಲ ನಾವು ತಿಳ್ಕೊಂಡಿರ್ಬೇಕು. ಇದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ. ಹಂಗೆ ಅಮೆಜಾನಲ್ಲಿ ಟೈಮಿಂಗ್ ಇರುತ್ತೆ, ಆ ಟೈಮಿಂಗ್ ನಾವು ಫಾಲೋ ಮಾಡಲೇಬೇಕು. ಆ ಟೈಮಿಂಗ್ ನಾವು ಫಾಲೋ ಮಾಡಲಿಲ್ಲ ಅಂತಂದರೆ ಫುಲ್ ಲಾಸ್ಟ್ ಹೋಗ್ಬಿಡ್ತೀವಿ ನಾವು. ಎಲ್ಲ ಗಾಡಿ ಮುಗಿದ್ಮೇಲೆ ನಮ್ಮ ಗಾಡಿ ಹಾಕ್ತಾರೆ ಅವಾಗ 5:15 5:45 ಅವಾಗ. ನೋಡಿ ಆ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಐತೆ ಜೀವನದಲ್ಲೂ ಅಷ್ಟೇ. ಟೈಮ್ ಅನ್ನೋದು ಸಖತ್ ಇಂಪಾರ್ಟೆಂಟು. ಇಲ್ಲ ಅಂದರೆ ಲಾಸ್ಟು ಅಲ್ಲಿವರೆಗೂ ಕಾಯ್ಬೇಕಾಗತ್ತೆ. ನಾವೇನಾದರೂ 1 ಸೆಕೆಂಡು ಲೇಟ್ ಆತಂದ್ರೂ ಎಷ್ಟು ಇದಾಗುತ್ತೆ ಅಂದರೆ ಅದನ್ನು ಅನುಭವಿಸೋರಿಗೆ ಗೊತ್ತಿರುತ್ತೆ. ಈ ಅಮೆಜಾನರ್ ಏನು ಮಾಡಿದ್ದಾರೆ ಅಂತಂದರೆ, ಈಗ ಕೆಲವರಿಗೆ ಕಾಂಟ್ರಾಕ್ಟ್ ವೈಸ್ ಕೊಟ್ಬಿಟ್ಟಿದ್ದಾರೆ. ಈಗ ನಾನು ಹೋಗ್ತಿರೋದು ಕಾಂಟ್ರಾಕ್ಟ್ ವೈಸು. ಇನ್ನೊಂದೈತೆ ಇಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಹತ್ರ BLR 4 BLR 8 ಅಂತ. ಅವು ಬಂದ್ಬಿಟ್ಟು ಓನ್ ಅಮೆಜಾನ್ದ ನಡೆಸಿರೋದು. ಅಂದರೆ ಅದಕ್ಕೆ ಅಮೆಜಾನ್ ಅಂತ ಬರ್ದಿರುತ್ತೆ, ಈ ಥರ ಯಾವುದು ವೇರ್ಹೌಸ್ ಮೇಲೆ ಅಮೆಜಾನ್ ಅಂತ ಬರ್ದಿರುತ್ತೆ. ಈಗ ನಾನು ಹೋಗ್ತಿರೋದು ಏನಪ್ಪ ಅಂದರೆ ಕಾಂಟ್ರಾಕ್ಟ್ ವೈಸು. ಅಮೆಜಾನ್ ಏನು ಮಾಡಿದೆ ಅಂದರೆ ಕಾಂಟ್ರಾಕ್ಟ್ ವೈಸ್ ಕೊಟ್ಬಿಟ್ಟಿದೆ. ಅಂದರೆ ಬೇರೆಯವ್ರಿಗೆ ವಹಿಸ್ಬಿಡೋದು. ಅದೇನಾಗುತ್ತೆ ಅಂದರೆ ಅವರು ರಿಸೀವ್ ಮಾಡ್ಕೊಳ್ಳೋದು. ಆಮೇಲೆ ಎಲ್ಲ ಅವ್ರು ಹೆಂಗೆ ಅಂತಂದರೆ ಎಲ್ಲ ಬಾಕ್ಸು ಓಪನ್ ಮಾಡಿ ಚೆನ್ನಾಗಿದೆಯಾ, ಯಾವುದು ಎಲ್ಲ MRP ಎಲ್ಲ ಇಶ್ಯೂ ಏನೋ ಇಲ್ವಾ ಅಂತೆಲ್ಲ ಪೂರ್ತಿ ಚೆಕ್ ಮಾಡಿಬಿಟ್ಟು ಹಾಕ್ಸ್ಕೊತಾರೆ. ನಾವೀಗ BLR 4 ಹೋಗ್ತೀವಲ್ವ, ಅಲ್ಲೇನಿಲ್ಲ, ಏನು ಚೆಕ್ ಇಲ್ಲ. ಜಸ್ಟ್ ಒಂದು ಸ್ಯಾಂಪಲ್ ಎತ್ಕೊಂಡ್ಬಿಟ್ಟು ಹಾಕೊಂಡು ಮಿಕ್ಕಿದೆಲ್ಲ ಅವ್ರು ಪಟ ನಂಗೆ ಇಳಿಸ್ಬಿಡ್ತಾರೆ. ಹಂಗೆ ಅಲ್ಲಿ ಓನ್ ವೇರ್ಹೌಸಲ್ಲಿ. ಇದು ಕಾಂಟ್ರಾಕ್ಟ್ ವೇರ್ಹೌಸ್ ಅಲ್ವಾ, ಅವರೆಲ್ಲ ಪೂರ್ತಿ ಚೆಕ್ ಮಾಡ್ತಾರೆ. ಈ ಥರ ಅಲ್ಲಿ ಒಂದು 2 ಇದ್ದಾವೆ. ಇನ್ನೊಂದು ಈ ಕಡೆ ಚಿಂತಾಮಣಿ ಕಡೆ ಹೋಗೋ ರೋಡಲ್ಲೊಂದು, ಇನ್ನೊಂದು ಕೋಲಾರ ಕಡೆ ಹೋಗೋ ರೋಡಲ್ಲೊಂದು, ನರಸಾಪುರ ಅಂತ ಅಲ್ಲೊಂದು ಅಮೆಜಾನಲ್ಲಿ. ಅವೆರಡು ಕಾಂಟ್ರಾಕ್ಟ್ ವೈಸ್ ಮಾಡ್ಕೊಂಡಿದ್ದಾರೆ. ಮುಂದಿನ ಟೈಮ್ಗಳಲ್ಲಿ ಅಮೆಜಾನು ಕಾಂಟ್ರಾಕ್ಟ್ ವೈಸು ಮಾಡ್ಬೋದು ಇನ್ನೂ ಅಂತ ನನಗೆ ಅನಿಸ್ತಿದೆ. ಯಾಕೆಂದರೆ ಈಗ BLR 4 ಅಂತ ಇತ್ತಲ್ಲ, BLR 8 ಅಂತ ಅಲ್ಲಿತ್ತು. BLR 4 BLR 8 ಅಂತ 2 ಇದ್ವು. ಅದರಲ್ಲಿ ಈ BLR 8 ಅಂತ ಇರೋದು ನಮಗೆ ಈಗ ಬರ್ತಾ ಇಲ್ಲ, ಅಪಾಯಿಂಟ್ಮೆಂಟೇ ಬರ್ತಾ ಇಲ್ಲ. ನಮ್ಮ ಪ್ರಕಾರ ಅದು ಶಿಫ್ಟ್ ಆಗಿದೆ ಅಂತ ಗೊತ್ತಾಯಿತು. ಇಲ್ಲಿ ಅಂದರೆ ಈ ಕಡೆ ದಾಬಸ್ಪೇಟೆ ಕಡೆ, ಅದೂ ಕಾಂಟ್ರಾಕ್ಟ್ ವೈಸೇ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತೈತೆ. ಅವರಿಗೆ ಇಷ್ಟು ತಿಂಗಳು ಅಷ್ಟೊಂದು ಕೊಟ್ಬಿಟ್ರೆ ಮುಗೀತು, ಅವರೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಯ್ ಗಾಯ್ಸ್, ರಿಸೀವಿಂಗ್ ಆಗೋಯ್ತು ಅಮೆಜಾನು. ಈಗ ಸೀದಾ ಮನೆಗೆ ಹೋಗ್ತಾಯಿದ್ದೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.